ಮೀಸಲು ಅರಣ್ಯ ಪ್ರದೇಶವನ್ನ ನಾಶಪಡಿಸಿರುವಂತಹ ಕಿಡಿಗೇಡಿಗಳನ್ನ ಬಂಧಿಸುವಂತೆ ತುರುವೇಕೆರೆಯಲ್ಲಿ ಬೋವಿ ಸಮಾಜದ ತಾಲೂಕು ಅಧ್ಯಕ್ಷರಾದ ಆರ್ ಮಹಾಲಿಂಗಯ್ಯ ಸರ್ಕಾರಕ್ಕೆ ಒತ್ತಾಯ ಮಾಡಿದರು. ಈ ಕುರಿತು ಸುದ್ದಿಗಾರರೊಂದಿಗೆ ಮಾತನಾಡಿದಂತಹ ಅವರು, ಕಳೆದ 2 ದಿನಗಳಲ್ಲಿ ತುರುವೇಕೆರೆ ತಾಲೂಕಿನ ಮಾಯಸಂದ್ರ ಹೋಬಳಿಯ ದೊಡ್ಡ ಬೀರನಕೆರೆ ಗ್ರಾಮದ ಸರ್ವೆ ನಂಬರ್ 108ರ ಮೀಸಲು ಅರಣ್ಯ ಪ್ರದೇಶದಲ್ಲಿ ರಾತ್ರೋರಾತ್ರಿ ಯಾರೋ ಅಪರಿಚಿತ ಕಿಡಿಗೇಡಿಗಳು ಅರಣ್ಯ ಪ್ರದೇಶದಲ್ಲಿನ ನೀಲಗಿರಿ ಮರಗಳನ್ನ ಜೆಸಿಬಿ ಯಂತ್ರದ ಮೂಲಕ ಬುಡ ಸಮೇತ ಕಿತ್ತು ಹಾಕಿ ಅರಣ್ಯ ಪ್ರದೇಶವನ್ನ ನಾಶಪಡಿಸುವ ಮೂಲಕ ಕ್ಷೌರ್ಯವನ್ನ ಮೆರೆದಿದ್ದಾರೆ. ಅಳಿವಿನ ಅಂಚಿನಲ್ಲಿರುವಂತಹ ಅರಣ್ಯ ಪ್ರದೇಶಗಳನ್ನು ಉಳಿಸುವಂತಹ ಸತ್ಕಾರ್ಯಗಳು ಸರ್ಕಾರ ಮತ್ತು ನಮ್ಮೆಲ್ಲರ ಕರ್ತವ್ಯ ಆಗಿದೆ. ಈ ಸಂಬಂಧ ಅರಣ್ಯವನ್ನ ನಾಶಪಡಿಸಿರುವಂತಹ ಕಿಡಿಗೇಡಿಗಳನ್ನ ಕೂಡಲೇ ಬಂಧಿಸಿ ಕಾನೂನು ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮಹಾಲಿಂಗಯ್ಯ ಆಗ್ರಹಿಸಿದ್ದಾರೆ. ತುರುವೇಕೆರೆ ಬೋವಿ ಸಮಾಜದ ಅಧ್ಯಕ್ಷರು ರಾತ್ರಿ ಮೊನ್ನೆ ನೈಟ್ ಯಾರ ಬಂದು ಇಲ್ಲಿ ಹೆಚ್ಚು ಕಮ್ಮಿ ಒಂದು 500-600 ಮರ ಎಲ್ಲ ಉಳಿಸಿ ಏನೇ ಜಮೀನು ಮಟ್ಟ ಮಾಡೋಕ್ಕೆ ಮಾಡಿರ್ಬೋದು. ಮೋಸ್ಟ್ಲಿ ದಯಮಾಡಿ ಅಧಿಕಾರಿಗಳು ಹೇಳಿದ್ದೀರಿ, ಈ ಕೂಡಲೇ ಬಂದು ಸ್ಥಳ ಪರಿಶೀಲನೆ ಮಾಡಿ ಯಾರು ಈ ಕೃತ್ಯವನ್ನು ಎಸಗಿದ್ದಾರೆ ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ಮುಂದೆ ಈ ರೀತಿ ಆಗಬಾರ್ದು. ಈ ಸತಿ ಹೋದ ಸತಿ ಮೇಲ್ಗಡೆ ಮಾಡೋಕ್ಕೆ ಮಾಡಿದ್ರು, ಆವಾಗ ಸೋಲಾರ್ ಪ್ಲಾಂಟೇಶನ್ ಆಯಿತು. ದಯಮಾಡಿ ಯಾರು ಅಧಿಕಾರಿಗಳಿದ್ದರೆ ಈ ಕೂಡಲೇ ಬಂದು ಅವ್ರಿಗೆ ಏನು ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು ಆ ರೀತಿ ಕ್ರಮ ಕೈಗೊಂಡು ಇವರಿಗೆ ಶಿಕ್ಷೆ ಆಗಬೇಕು. ಇನ್ನು ಮುಂದೆ ಇಲ್ಲಿ ಸೋಲಾರ್ ಫಾರೆಸ್ಟ್ ಉಳ್ಕೋಬೇಕು. ದನಕರೆ ಮೇಯೋದಕ್ಕೆ ಎಲ್ಲೂ ಜಾಗ ಇಲ್ಲ. ಇದೊಂದೇ ಜಾಗ ಇರೋದು ದನಕರೆ ಮೇಯೋದಕ್ಕಾಗಲಿ ಇನ್ನೊಂದು ಕಾಲಿ ಪ್ರತಿಯೊಂದು ಕಾಲಿ. ನಮಗೆ ಇಲ್ಲಿ ಗಡಿ ಭಾಗದಲ್ಲಿದ್ದೀವಿ, ಯಾವುದೇ ಸೌಕರ್ಯ ಸಿಗ್ತಾ ಇಲ್ಲ. ಗಡಿ ಭಾಗದಲ್ಲಿ ಒಂದು ಸೋಲಾರ್ ಪ್ಲಾಂಟೇಶನ್ ಆಗೈತೆ, ಇದ್ರ ಮಗ್ಳಲ್ಲಿ ಒಂದು ಮುರಾರ್ಜಿ ಸ್ಕೂಲು, ವಸತಿ ಶಾಲೆನ ಯಾವ್ದಾರ ಒಂದು ಆಗ್ತಾ ಇದ್ರೆ ನಮಗೆ ಬೇಗ ಆಗುತ್ತೆ, ಸಾರ್ವಜನಿಕ ಬೇಗ ಆಗುತ್ತೆ. ದಯಮಾಡಿ ಅಧಿಕಾರಿಗಳು ಏನಿದ್ದೀರಿ ಈ ಅರಣ್ಯವನ್ನು ಒತ್ತುವರಿ ಮಾಡುವಂಥ ಯಾರೇ ಆಗಿರಲಿ ಅವ್ರ ನಿರ್ದಾಕ್ಷಿಣ್ಯ ಕ್ರಮ ಕೈಗೊಂಡು ಅವ್ರ ಮೇಲೆ ಕಾನೂನು ರೀತಿ ಜರಿಸಬೇಕು ಅಂತ ನಾನು ಈ ಮೂಲಕ ಕೇಳ್ಕೊತಾ ಇದ್ದೀನಿ. 108 ಸರ್ವೆ ನಂಬರ್ ಅರಣ್ಯ ಪ್ರದೇಶನಿದೆ. ಯಾರು ಮಾಡಿದ್ದಾರೆ ಅಂತ ಗೊತ್ತಿಲ್ಲ, ಒಟ್ಟಲ್ಲಿ ಯಾರಾಗಿರಲಿ ದಯಮಾಡಿ ಅವ್ರ ಮೇಲೆ ಕಾನೂನು ರೀತಿ ಕ್ರಮ ಕೈಗೊಳ್ಬೇಕು. ನಾವು ಇದಕ್ಕೆ ಸೋಷಲ್ ಫಾರೆಸ್ಟ್ ಆಗ್ಬೋದು, ಇದ್ರ ಫಾರೆಸ್ಟ್ ಆಗ್ಬೋದು, ಯಾರು ಅಧಿಕಾರಿಗಳಿದ್ದೀರಿ ಈ ಕೂಡಲೇ ಸ್ಥಳ ಪರಿಶೀಲನೆ ಮಾಡಿ, ತಹಸೀಲ್ದಾರ್ ಆಗ್ಬೋದು, DC ಅವರಾಗ್ಬೋದು, ಯಾರಾಗಲಿ ಸ್ಥಳ ಪರಿಶೀಲನೆ ಮಾಡಿ ದಯಮಾಡಿ ಅವ್ರ ವಿರುದ್ಧ ಕಾನೂನು ಕ್ರಮ ಆಗಬೇಕು. ಅಲ್ಲ, ದಯಮಾಡಿ ಅಧಿಕಾರಿಗಳು ಅವರು ಸಹ ಇದು ಉಳಿಸ್ಬೇಕಾದಂಥ ಕರ್ತವ್ಯ ರಾಜಕೀಯ ಮುಖಂಡರದು. ಇದು ಸಾರ್ವಜನಿಕ ಉಳಿಸಿ ನಾಳೆ ಬೇಕಾಗುತ್ತೆ. ಯಾವ್ದಾರ ಒಂದು ಅಲ್ಲಿ ಇಲ್ಲಿ ಇದ್ರೆ ತಾನೇ ಸೋಲಾರ್ ಪ್ಲಾಂಟೇಶನ್ ಆಗಿದೆ. ಇಲ್ಲದವ್ರು ಎಲ್ಲ ಆಗ್ತಿತ್ತು, ಎಲ್ಲರೂ ಉತ್ಕೊಂಡಿದ್ರೆ, ರೈತರುಗಳೆಲ್ಲ ಉತ್ಕೊಂಡಿದ್ರೆ ಎಲ್ಲ ಆಗ್ತಿತ್ತು ಸೋಲಾರ್ ಪ್ಲಾಂಟೇಶನ್ನು. ದಯಮಾಡಿ ಎಲ್ಲರೂ ಉಳಿಸ್ಬೇಕಾದನ್ನು ಪ್ರಯತ್ನ ಮಾಡಬೇಕು ಹೊರತು ಕಳ್ಕೋಬೇಕಾದನ್ನು ಪ್ರಯತ್ನ ಮಾಡಬಾರ್ದು. ಯಾರಿಗೂ ಒಂದಿಡಿ ಒತ್ತುವರಿ ಆಗಂಗೆ, ಒಂದೇ ಒಂದಡಿ ಜಾಗ ಒತ್ತುವರಿ ಆಗದಂಗೆ ನೋಡ್ಕೋಬೇಕು ಅಂತ ಈ ಮೂಲಕ ಅಧಿಕಾರಿಗಳಿಗೆ ಕೇಳ್ಕೊತಾ ಇದ್ದಾರೆ. ನ್ಯೂಸ್ ಅಲರ್ಟ್, ನಿಮ್ಮಿಂದ ನಿಮಗಾಗಿ.